ಮಯೂರಿನ ಮದುವೆ ಆಗ್ತಿದ್ದಾನಲ್ಲ ಅವನನ್ನ ಅಭಯವ್ರು ನೋಡಿದ್ರಂತೆ. ಅವನು ಸರ್ಪ ಆಗಿ ಬದಲಾದನಂತೆ. ಅವನು ನಿಜವಾಗ್ಲೂ ನಾಗನೇ ಆಗಿದ್ರೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತಲ್ವಾ? ಪರೀಕ್ಷೆ ಮಾಡ್ತೀರಾ ನಾಗಮಾತ? ಹಾಂ, ಪರೀಕ್ಷೆ ಮಾಡಿಯೇ ಬಿಡುವ. ಅಮ್ಮ, ಅಣ್ಣ, ಏನಪ್ಪ ವಿಶೇಷ್? ಬಾ ಕುತ್ಕೋ. ನಾಗಮಾತ, ಶಿವಾನಿ, ನನ್ನ ಮಕ್ಕಳು ಇಲ್ಲೇ ಎಲ್ಲೋ ಓಡಾಡುತ್ತಿರುವ ಹಾಗೆ ಅನಿಸುತ್ತಿದೆ. ಯಾಕೆ ಪದೇ ಪದೇ ಹಾಗೆ ಹೇಳ್ತಾ ಇದ್ದೀರಾ? ಯಾರಾದ್ರೂ ಬಂದ್ರೆ ನಮಗೆ ಗೊತ್ತಾಗಲ್ವಾ? ಅದೇ ನನಗೂ ತಿಳಿಯುತ್ತಿಲ್ಲ ಶಿವಾನಿ. ಚಿಂತೆ ಬೇಡ ನಾಗಮಾತ, ಯಾರೇ ಬಂದರೂ ನಾನು ನಿಮಗೆ ತಿಳಿಸ್ತೀನಿ. ವಿಶೇಷ್, ನಿನಗೆ ಹಾವಂದ್ರೆ ಭಯನಾ? ಅಯ್ಯೋ ತಮಾಷೆನ ಮತ್ತೆ. ಹಾವಂದ್ರೆ ಯಾರಿಗೆ ಭಯ ಇಲ್ಲ ಅಣ್ಣ? ನನಗಂತೂ ತುಂಬ ಭಯ ಅಪ್ಪ. ಯಾಕಣ್ಣ? ನನಗೂ ತುಂಬ ಭಯ, ಅದಕ್ಕೆ ಕೇಳಿದೆ. ಅದು ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಿತ್ತು. ನಾನು ಒಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ. ಅವ್ರನ್ನ ಪರೀಕ್ಷೆ ಮಾಡಬೇಕಿತ್ತು. ಪರೀಕ್ಷೆ? ಏನು ಹೇಳುತ್ತಿದ್ದೀಯ ಶಿವಾನಿ? ಅದು ಮಯೂರಿನ ಮದುವೆ ಆಗ್ತಿದ್ದಾನಲ್ಲ, ನಿಶ್ಚಿತಾರ್ಥ ಆಯ್ತಲ್ಲ, ಅವನನ್ನ ಅಭಯವ್ರು ನೋಡಿದ್ರಂತೆ. ಅವನು ಸರ್ಪ ಆಗಿ ಬದಲಾದನಂತೆ. ಸರ್ಪವೇ? ಏನು ಹೇಳುತ್ತಿದ್ದೀಯ ಶಿವಾನಿ? ಹೌದು ನಾಗಮಾತ, ಈಗಾಗಲೇ ನಾನು 2 ಬಾರಿ ಅವನ ಮೇಲೆ ಪರೀಕ್ಷೆ ಮಾಡಾಯಿತು. ಆದರೆ ಎಲ್ಲೂ ನನಗೆ ಅವನು ನಾಗ ಅನ್ನೋ ಸೂಚನೆನೇ ಸಿಗಲಿಲ್ಲ. ಸಾಧಾರಣ ಮನುಷ್ಯನಾಗೇ ಇದ್ದ. ಅವನು ನಾಗನೋ ಮನುಷ್ಯನೋ ಅನ್ನೋದನ್ನ ಈಗ ನೀವು ಪರೀಕ್ಷೆ ಮಾಡಿ ಹೇಳಬೇಕು ನಾಗಮಾತ. ಯಾಕೆಂದರೆ ಅವನು ಮಯೂರಿನ ಮದುವೆ ಆಗಬೇಕಾಗಿರೋನು, ಅವ್ರ ಜೊತೆ ಬದುಕಬೇಕಾಗಿರೋನು. ಅವನು ನಿಜವಾಗ್ಲೂ ನಾಗನೇ ಆಗಿದ್ರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತಲ್ವಾ? ಪರೀಕ್ಷೆ ಮಾಡ್ತೀರಾ ನಾಗಮಾತ? ಹಾ, ಪರೀಕ್ಷೆ ಮಾಡಿಯೇ ಬಿಡುವ. ಬಾ 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 ಲಾಟ್ರಿ. ಏನಪ್ಪ ಮದುವೆ ಗಂಡ? ಕೂತ್ಕೋ. ನೋಡು ಮಹಾರಾಜ ಮಹಾರಾಜ, ತಲೆ ಮೇಲೆ ಕಿರೀಟ ಒಂದಿದ್ದಿದ್ರೆ ಚಕ್ರವರ್ತಿನೇ ಅಲ್ಲ. ಆ ಎಂಗೇಜ್ಮೆಂಟಲ್ಲಿ ಫೋಟೋಗ್ರಾಫರ್ ಎಷ್ಟು ಅತ್ಯದ್ಭುತವಾಗಿ ಫೋಟೋ ತೆಗೆದಿದ್ದಾನೆ ನೋಡು. ಅದು ನನ್ನ ಶೇರ್ವಾನಿನ ಅಭಯಣ್ಣ ಸೆಲೆಕ್ಟ್ ಮಾಡಿದ್ದು. ಅಲ್ಲ ನಿಂದಲ್ಲ ರಜಾ, ನಂದು ಅದ್ಭುತವಾಗಿದೆ ಅಂತ ಹೇಳ್ತಾರದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡು. ನಂದು ಒಂಥರ ಫೋಟೋಜೆನಿಕ್ ಫೇಸು, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಮದುವೆ ಗಂಡು ಇಲ್ಲಿ ನೋಡು, ನೀನೇ ಮದುವೆ ಗಂಡಾದ್ರೂ ಮದುವೆ ಗಂಡ್ತಿರ ಕಾಣ್ತಿರೋದು ನಾನಪ್ಪ. ಈ ಯವ್ವನ ಅಂದ್ರೆ ಗೋವಿಂದ, ಗೋವಿಂದ ಅಂದ್ರೆ ಯವ್ವನ ಕಣ.
ಯಾಕಪ್ಪ ನನ್ನ ನೋಡಿದ ತಕ್ಷಣ ಅಮ್ಮ ಅಂತ ರಿಯಾಕ್ಷನ್ ಕೊಡ್ತಿದ್ಯಾ? ನಾನು ಎಷ್ಟು ಗ್ರೇಟೋ, ನಿಜವಾಗ್ಲೂ ನನ್ನ ಬೆನ್ನನ್ನು ನಾನೇ ತಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇವ್ರು ಯಾರು? ಯಾರು ಇವರ? ಇದು ನಮ್ಮಲ್ಲಿರೋ ಎಕ್ಸ್ಟ್ರಾ ಪ್ಲೇಯರು. ಇನ್ನೊಬ್ಬ ಎಕ್ಸ್ಟ್ರಾ ಪ್ಲೇಯರ್ ಇದಾನಲ್ಲ ಅವನು ಕರ್ಕೊಂಬಂದಿದ್ದು. ಏನೋ ದಾರಿಲಿ ಹೋಗ್ತಿದ್ದಂತೆ, ಅವಳಿಗೆ ಯಾರು ಗತಿ ಇರಲಿಲ್ವಂತೆ, ಕರ್ಕೊಂಬಂದಿದ್ದಾನೆ. ಓ, ಇವ್ರನ್ನ ನಿನಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಲ್ವಾ? ಪರಿಚಯ ಮಾಡಿಕೊಡೋಷ್ಟು ದೊಡ್ಡವರಲ್ಲ ಬಿಡು. ವಿಶೇಷ್ ಎಲ್ಲಿಗೆ ಹೋದ? ಅದೇನೋ ಮಯೂರಿ ಕಾಲ್ ಮಾಡಿದ್ಲು ಅಂತ ಓಡ್ಬೋದಾ? ಹ್ಞೂ. ಮೋಹಿನಿ, ಅದು ಏನಾಯ್ತು ಶೇಷ? ನಿನ್ ಮುಖದಲ್ಲಿ ಇಂಥ ಭಾವ, ಅದು ಭಯದ ಭಾವ. ಯಾಕೆ ಶೇಷನಾಗ, ಏನಾಯ್ತು? ಮೋಹಿನಿ, 1000 ಸೈನಿಕರು ಬಂದ್ರು, ಅವ್ರನ್ನ ಉರುಳಿಸ್ತಾನೆ ಈ ಶೇಷನಾಗ. ಶತ್ರುಗಳಿಗೆ, ಬೆದರಿಕೆಗೆ, ಸೇಡಿಗೆ ಹೆದರೋನಲ್ಲ ಈ ಶೇಷನಾಗ. ನಾನು ಹೆದರೋದು ಒಂದೇ ಒಂದು ವಿಷಯಕ್ಕೆ, ಅದು ಪ್ರೀತಿಗೆ. ಆ ಪ್ರೀತಿ ನನ್ನ ಕಣ್ಮುಂದೆ ಬಂದಾಗ ಭಯ ಆಗದೆ ಇರತ್ತಾ? ಯಾವ ಪ್ರೀತಿ, ಯಾರ ಪ್ರೀತಿ, ಏನ್ ಹೇಳ್ತಾ ಇದ್ಯಾ? ಯಾರೆದ್ರು ಬಂದ್ರು ಶೇಷ? ದೈವಿಕವಾದ ಪ್ರೀತಿಗೆ ರೂಪ ಕೊಟ್ರೆ ಅಲ್ಲಿ ತಾಯಿ ಕಾಣಿಸ್ತಾರೆ. ಆ ತಾಯಿ ಭೂಲೋಕಕ್ಕೆ ಬಂದಿದ್ದಾರೆ. ಅವ್ರನ್ನ ನೋಡಿ ಹೆದ್ರಿ ಓಡಿ ಬಂದಿದ್ದೇನೆ. ಏನ್ ಹೇಳ್ತಾ ಇದ್ಯಾ ಶೇಷನಾಗ? ನಾಗಮಾತಾ ಭೂಲೋಕಕ್ಕೆ ಬಂದಿದ್ದಾರೆ. ಶಿವನಿ ಮನೇಲೆ ಇದ್ದಾರೆ. ಅಮ್ಮನನ್ನು ನೋಡಿದ್ರೆ ಶಿಲೆಯಾಗಿದ್ದ ನಾನು ಭೂಲೋಕಕ್ಕೆ ಹೇಗೆ ಬಂದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಅವ್ರ ಕಣ್ಣಿಗೆ ಬೀಳ್ದೆ ಓಡ್ ಬಂದ್ಬಿಟ್ಟೆ. ನಾಗಮಾತಾ ಕಣ್ಣಿಗೆ ಬೀಳ್ದೆ ಒಳ್ಳೆ ಕೆಲಸ ಮಾಡ್ದೆ ಶೇಷ. ಆದ್ರೆ ಅಮ್ಮ ಇದ್ದಕ್ಕಿದ್ದಾಗೆ ಭೂಲೋಕಕ್ಕೆ ಯಾಕೆ ಬಂದ್ರು? ಮಗನ್ನ ಹುಡ್ಕೊಂಡು ಬಂದಿರ್ಬೇಕು. ಆದ್ರೆ ನಾನ್ ಭೂಲೋಕಕ್ಕೆ ಬಂದಿರೋ ವಿಷಯ ನನ್ನ ತಾಯಿಗೆ ಹೇಗೆ ಗೊತ್ತು? ಅವ್ರು ಬಂದಿರೋದು ನಿನಗೋಸ್ಕರ ಅಂತ ನಾನೆಲ್ಲ ಹೇಳ್ದೆ. ಅವ್ರ ಪ್ರಕಾರ ನೀನ್ ಬರೀ ಕಳ್ಳ ಅಷ್ಟೇ. ಅವ್ರು ಹುಡ್ಕೊಂಡು ಬಂದಿರೋದು ಶೇಷನಾಗನ್ನಲ್ಲ, ಆದಿಶೇಷನ್ನ. ಅವ್ರು ಬಂದ್ಮೇಲೆ ನಿನ್ ಜವಾಬ್ದಾರಿ ಜಾಸ್ತಿ ಆಗಿದೆ ಶೇಷನಾಗ. ಯಾಕೆಂದ್ರೆ ಆ ನಿನ್ ತಾಯಿ, ಆ ಶಿವಾನಿ, ಆ ನಿನ್ನ ಅಣ್ಣ, ಈ ಮೂವರು ಸೇರಿದ್ರೆ ಮಹಾಶಕ್ತಿ. ಈ ಮೂರು ಶಕ್ತಿಗಳನ್ನ ಮೀರಿ ನಾಗಮಣಿ ಪಡಿಬೇಕಂದ್ರೆ ಅದು ಅಸಾಧ್ಯ. ನಾಗಮಣಿ ನಮ್ದು ಆಗದೆ ಇದ್ರೆ ಆ ಮಯೂರಿ ಜೊತೆ ನಿನ್ ಪ್ರೀತಿ, ನಿನ್ ಮದುವೆ
ನಿನ್ ಶಾಪ ವಿಮೋಚನೆ ನಾವಿಬ್ಬರು ನಾಗಲೋಕಕ್ಕೆ ಹೋಗಿ ಬಾಳೋದು ಇದ್ಯಾವುದು ಆಗೋದಿಲ್ಲ ಶೇಷನಾಗ. ನಿನ್ ತಾಯಿ ಬಂದಾದ್ಮೇಲೆ ಅದ್ ನಮ್ಗೆ ಅಪಾಯ ಹೊರತು ಉಪಾಯ ಆಗ್ತಾ ಇಲ್ಲ. ನಾನು ಅವನ ಮೇಲೆ 2 ಪರೀಕ್ಷೆಗಳನ್ನ ನಡೆಸಿದೆ. 3ನೇ ಪರೀಕ್ಷೆ ಮಾಡೋ ಅಷ್ಟರಲ್ಲಿ ಅವನಿಲ್ಲಿಂದ ಓಡ್ ಹೋಗಿದ್ದಾನೆ. ಯಾಕೆ ಓಡ್ ಹೋಗಿದ್ದಾನೆ ಅಂತಲೂ ಗೊತ್ತಾಗ್ತಿಲ್ಲ. ನನಗ್ಯಾಕೋ ನೀವೇ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಶಿವಾನಿ ಅವರೇ, ಅವನು ಮನುಷ್ಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಹಾವು. ವಿಶೇಷ್ ಮಯೂರಿ ಮದುವೆ ಆಗಬೇಕು ಅಂತ ಜಾಸ್ತಿ ಇಷ್ಟಪಟ್ಟವನೇ ನಾನು. ಅದಕ್ಕೋಸ್ಕರ ಓಡಾಡಿ ಕಷ್ಟಪಟ್ಟವನು ನಾನೇ ಅಂತ ನಾನೇ ಇವತ್ತು ಈ ಮದುವೆ ಬೇಡ ಅಂತಿದ್ದೀನಿ ಅಂದರೆ ಇದಕ್ಕೆ ಬಲವಾದ ಕಾರಣ ಇದೆ ಅಂತ ಅರ್ಥ. ನನ್ನ ಕಾರಣ ನನಗೆ ಮೋಸ ಮಾಡೋದಿಲ್ಲ ಶಿವಾನಿ ಅವರೇ. ಅವನು ಕಾರಿಂದ ಹಿಡಿದು ಕಾಡೊಳಗೆ ಹೋದ. ಅದು ಯಾವುದೋ ಬಂಡೆ ಮೇಲೆ ನಿಂತಿದ್ದ ಹಾವಾಗಿ ಬದಲಾದ. ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವದೇನೋ ಪರೀಕ್ಷೆ ಮಾಡಿದ್ರಿ, ಅದರಲ್ಲೂ ಅವನು ಗೆದ್ದ. ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ ಶಿವಾನಿ ಅವರೇ. ಅವನು ಮನುಷ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನು ಹಾವು. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ಯೋಚನೆ ಮಾಡಿ. ಅಭಯ್ ಅವರೇ, ನಾನು ಅವನ ಮೇಲೆ 2 ಪರೀಕ್ಷೆಗಳು ಮಾಡಿದೆ ಅನ್ನೋದು ನಿಜ. 3ನೇ ಪರೀಕ್ಷೆ ಮಾಡೋಷ್ಟರಲ್ಲಿ ಅವನಿಲ್ಲಿಂದ ಓಡ್ ಹೋದ ಅನ್ನೋದು ನಿಜ. ಅದೊಂದು ನನ್ನ ಅನುಮಾನನ ಇನ್ನೂ ಗಟ್ಟಿ ಮಾಡ್ತಾ ಇದೆ. ಸತ್ಯ ಹೇಳಿ ಅಭಯ್ ಅವರೇ, ಅವನ ಜಾತಕ ನಿಜವಾಗ್ಲೂ ಸರಿಯಾಗಿತ್ತಾ? ನಿಜವಾಗ್ಲೂ ಸರಿಗಿತ್ತು ಶಿವಾನಿ ಅವರೇ. ಅವನು ಮನುಷ್ಯ ಅಲ್ಲ ಅನ್ನೋದೇ ಸಮಸ್ಯೆ. ಇಷ್ಟು ಹೇಳಿದ ಮೇಲೂ ನಿಮಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ನಾನು ನಂಬೋ ಎಲ್ಲ ದೇವ್ರ ಮೇಲೂ ಆಣೆ, ಅವನು ಹಾವು ಅಷ್ಟೇ. ನಾಗಮಾತ, ಶಿವಾನಿ, ಯಾರನ್ನೋ ಪರೀಕ್ಷೆ ಮಾಡಬೇಕು ಅಂತ ಹೇಳಿದೆ, ಆದರೆ ಆ ವ್ಯಕ್ತಿಯೇ ಇಲ್ವಲ್ಲ. ಅದು ನಾವು ಕೆಳಗಿಳಿದು ಹೋಗೋಷ್ಟರಲ್ಲಿ ಅವನಲ್ಲಿಂದ ಓಡ್ ಹೋಗಿದ್ದ ನಾಗಮಾತ. ಈಗ ಅವನ್ನ ಕರೆಸ್ಬೇಕು ಅಂದ್ರೂ ಆಗ್ತಿಲ್ಲ. ಅವನು ಫೋನ್ಗೆ ಸಿಗ್ತಿಲ್ಲ. ಈಗ ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ. ಏನು ಮಾಡೋದು ಅಂತಲೇ ತೋರಿಸ್ತಿಲ್ಲ ನಾಗಮಾತ. ಆತನನ್ನು ಮತ್ತೆ ಕರೆಸುವ ಅಗತ್ಯ ಏನಿಲ್ಲ ಶಿವಾನಿ. ಅವನು ಬಂದ ಜಾಗ ನೋಡಿದರೆ ಸಾಕು. ಆತ ಮನುಷ್ಯನ ಇಲ್ಲ ನಾಗವೋ ನಾನು ಕಂಡುಹಿಡಿಯಬಲ್ಲೆ. ಅದು ಹೇಗೆ? ಇಚ್ಛಾಧಾರಿ ನಾಗಗಳು ಬೇರೆಯವರ ಕಣ್ಣಿಗೆ ಮನುಷ್ಯರ ಹಾಗೆ ಕಾಣಿಸಿಕೊಂಡರೂ ಅವರು ನಡೆದ ದಾರಿ ನಾಗಪಥವಾಗಿರುತ್ತದೆ. ಅಂದರೆ ನಾಗಗಳು ಓಡಾಡಿದ ದಾರಿ. ಅವರು ಓಡಾಡಿದ ಜಾಗವನ್ನು ಪರಿಶೀಲಿಸಿ ಆ ವ್ಯಕ್ತಿ ಮನುಷ್ಯರೋ ಅಥವಾ ನಾಗವೋ ಎಂದು ಸುಲಭವಾಗಿ ಹೇಳಬಹುದು. ಇದು ಮಹಾಗುರು ನಾಗನೇತ್ರ ನನಗೆ ಆಶೀರ್ವದಿಸಿದಂಥ ಸಿದ್ಧಿ. ಹಾಗಾಗಿ ಬಂದಂಥ ವ್ಯಕ್ತಿ ನಾಗವೋ ಅಥವಾ ಸಾಧಾರಣ ಮನುಷ್ಯನೋ ಎಂದು ತಿಳಿದುಕೊಳ್ಳಬಹುದು. ಅಲ್ಲ, ಅದು ಹೇಗೆ ನಾಗಮಾತ? ನನ್ನೊಡನೆ ಬಾ. ಓಂ ನಮಃ ಶಿವಾಯ. ಶಿವಾನಿ, ಇದೋ ಇಲ್ಲಿ ಕಾಣುತ್ತಿದೆಯಲ್ಲ, ಇದು ನಮ್ಮಿಬ್ಬರ ನಾಗಪಥ. ಈ ನಾಗಪಥ ಬರೀ ನಾಗಗಳಿಗಷ್ಟೇ ಕಾಣುತ್ತದೆ. ಇನ್ನು ಆ ಹುಡುಗ ಯಾವ ಹಾದಿಯಲ್ಲಿ ಬಂದು ಎಲ್ಲಿ ಕುಳಿತಿದ್ದ ಎಂದು ನನಗೆ ಗೊತ್ತಾದರೆ
ನನ್ನ ದಿವ್ಯ ದೃಷ್ಟಿಯಿಂದ ಆತನ ನಾಗಪಥವನ್ನು ಕಂಡುಹಿಡಿಯಬಲ್ಲೆ. ಸರಿ ನಾಗಮಾತ, ಬನ್ನಿ. ಅವನು ಮೊದಲು ಅಲ್ಲಿಂದ ಬಂದು ಇಲ್ಲಿ ನಿಂತಿದ್ದ, ಆಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡ. ಅಲ್ಲಿಂದ ಅವನು ಹೊರಗಡೆ ಓಡಿ ಹೋಗಿರ್ಬೋದು. ಓಂ ನಮಃ ಶಿವಾಯ. ಶಿವಾನಿ, ಕಾಣಿಸುತ್ತಿದೆಯಾ ಹೆಜ್ಜೆ ಗುರುತು? ಬಂದಿದ್ದವ ಸಾಧಾರಣ ಮಾನವ. ಆತ ನಾಗವಾಗಿದ್ದರೆ ಅವನ ನಾಗಪಥ ತಿಳಿಯುತ್ತಿತ್ತು. ಹಾಗಾದ್ರೆ ಅಭಯವರು ಸುಮ್ಮನೆ ಹೇಳಿದ್ರ? ಶಿವಾನಿ, ಅಭಯ್ ಸುಮ್ಮನೆ ಹೇಳಲಿಲ್ಲ. ಅವನ್ ಹೇಳಿದ್ದು ಸತ್ಯನೇ. ಆದಿಶೇಷನ ಕಣ್ಣಿಗೆ ಕಂಡಿದ್ದು ಹಾವೆ. ಆದ್ರೆ ನೀನ್ ಪರೀಕ್ಷೆ ಮಾಡುವಾಗ ನಾಗಪಥ ಎಲ್ಲವನ್ನು ಅಳಿಸಿ ಹಾಕಿದ್ದು ನಾನೇ. ನನ್ನ ಮಂತ್ರ ಶಕ್ತಿಯಿಂದ ಅಳಿಸಿ ಹಾಕಿದ್ದೆ. ಬಂದವನು ವಿಚಿತ್ರವಾಗಿದ್ದಾನೆ. ಆ ಹುಡುಗಿನ ಮದ್ವೆ ಆಗಕ್ಕೂ ನೋಡ್ತಾ ಇದ್ದಾನೆ. ನಾಗವಾಗಿದ್ರು ನಿನಗೆ ಗೊತ್ತಾಗ್ತಾ ಇರೋ ಹಾಗೆ ಓಡಾಡ್ತಾ ಇದ್ದಾನೆ ಅಂದ್ರೆ ಅವನು ನಿನ್ನ ವಿರುದ್ಧವಾಗೇ ಇದ್ದಾನೆ ಅನ್ನೋದು ಖಚಿತ. ನಿನ್ನ ವಿರೋಧಿಗಳೆಲ್ಲ ನನಗೆ ಬೇಕಾದವರು. ಶಿವಾನಿ ಅವರೇ, ನಾನು ಎಲ್ಲ ಕಡೆ ನೋಡಿದೆ, ಅವನು ಎಲ್ಲೂ ಇಲ್ಲ. ಅಭಯವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ನೋದು ಖಚಿತ ಆಗ್ತಾ ಇದೆ. ಅವನು ಸಾಧಾರಣ ಮನುಷ್ಯ. ಅವನು ನಾಗ ಆಗಿರೋಕೆ ಸಾಧ್ಯನೇ ಇಲ್ಲ. ಅವನು ನಾಗಲೋಕದವನೇ ಅಲ್ಲ. ಶಿವಾನಿ ಅವರೇ, ನೀವು ಹೀಗೆ ಖಡಾಖಂಡಿತವಾಗಿ ಹೇಳ್ಬೇಡಿ. ನಾನು ಕಂಡಿದ್ದನ್ನ ನಿಮಗೆ ಹೇಳಿದೆ. ಯಾಕಂದ್ರೆ ನೀವೇನಾದ್ರೂ ಪರಿಹಾರ ಹುಡುಕ್ತೀರಾ, ಒಂದು ಹುಡುಗಿ ಜೀವನ ಹಾಳಾಗೋದನ್ನ ತಪ್ಪಿಸ್ತೀರಾ ಅಂತ. ನೀವು ನೋಡಿದ್ರೆ ಅದು ಯಾವುದೋ ಇಲ್ದಿರೋ ಪರೀಕ್ಷೆಗಳನ್ನೆಲ್ಲ ಮಾಡ್ಕೊಂಡು ಅವನು ಹಾವಲ್ಲ ಅಂತಿದ್ದೀರಾ. ಆದ್ರೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಅವನು ಹಾವು. ದಯವಿಟ್ಟು ಅಭಯವರೇ, ನೀವು ಹೇಳಿದ್ದೆಲ್ಲ ನಂಬ್ತೀನಿ ಅಂತ ಈ ರೀತಿ ಎಲ್ಲ ಹೇಳಕ್ ಬರಬೇಡಿ. ಯಾರೋ ಒಬ್ರು ಹೇಳಿದ್ದನ್ನ ನಿಜ ಅನ್ಕೊಂಡು ಅದ್ರ ಹಿಂದೆ ಹೋದ್ರೆ ಆಗೋ ಅನಾಹುತಗಳು ಏನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವತ್ತು ನೀವು ಮನೆಗೆ ಆ ಹಿರಿಯ ಹೆಂಗಸನ್ ಕರ್ಕೊಂಡು ಬಂದಾಗ ಅವ್ರ ಮನೇಲಿರೋನೆಲ್ಲ ನೋಡಿ ಏನೇನೆಲ್ಲ ಹೇಳಿದ್ರು ಅಂತ ನಿಮಗೆ ಗೊತ್ತಲ್ವಾ? ಅದೆಲ್ಲ ಸತ್ಯನಾ? ನಂದೀಶ್ ಅಂಕಲ್ ಬಗ್ಗೆ ಹೇಳಿದ್ರು, ಚಿಕ್ಕ ಮಾವನ ಬಗ್ಗೆ ಹೇಳಿದ್ರು. ಅಷ್ಟೇ ಯಾಕೆ, ಚಿಕ್ಕ ಮಾವನೇ ದಿಗ್ವಿಜಯ್ ಅಂಕಲ್ ಅಂತ ಕೂಡ ಹೇಳಿದ್ರು. ನಾನು ಮತ್ತೆ ಅವ್ರನ್ನ ಹೋಗಿ ವಿಚಾರಿಸಿದಾಗ ಅವ್ರನ್ನೆಲ್ಲ ನೋಡಿದಾಗ ನನ್ಗೆ ಹಾಗೆ ಮಾತಾಡಬೇಕು ಅನಿಸ್ತು. ನಾನು ಹಾಗೆಲ್ಲ ಮನಸ್ಸಿಂದ ಮಾತಾಡಿದ್ದಲ್ಲ. ಅವ್ರು ನೋಡಿದಾಗ ಕೆಲವೊಂದು ವಿಷಯಗಳು ನನ್ನ ಕಣ್ಣಿಗೆ ಕಂಡು ಹಾಗಾಯಿತು ಅಂತ ಸಮಜಾಯಿಷಿ ಕೊಟ್ಟರು. ಈಗ ಆ ವಿಶೇಷ ವಿಚಾರದಲ್ಲೂ ನಿಮಗೂ ಹಾಗೆ ಆಗಿರ್ಬೋದಲ್ವಾ? ಅವನನ್ನ ಹುಡ್ಕೊಂಡು ಹೋದಾಗ ನಿಮ್ಮ ಕಣ್ಣಿಗೆ ಯಾವುದೋ ಹಾವು ಕಾಣಿಸಿರ್ಬೋದು. ನೀವು ಅದನ್ನೇ ನೋಡಿ ಅವನೇ ವಿಶೇಷ ಅಂತ ಬಂದು ನನ್ನ ಹತ್ರ ಹೇಳಿರ್ಬೋದು. ಶಿವನೇ, ಅಷ್ಟು ದಡ್ಡ ಅಲ್ಲ ನಾನು. ನಾನು ನೋಡಿರೋ ಸತ್ಯನ ನಿಮ್ಮ ಹತ್ರ ಬಂದು ಹೇಳಿದೆ. ಯಾಕಂದ್ರೆ ನೀವು ನನ್ನ ನಂಬ್ತೀರಾ ಅಂತ. ನಾನೇ ಅವನ ಎದುರುಗಡೆ ನಿಂತು ನೀನು ಯಾರು, ನೀನು ಯಾಕೆ ತಪ್ಪು ಮಾಡ್ತಿದ್ಯಾ, ನಿನ್ನ ಉದ್ದೇಶ ಏನು ಅಂತ ಕೇಳ್ಬೋದಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ನೀವು ನನ್ನ ನಂಬ್ತೀರಾ ಅಂತ. ನನಗಿಂತ ಜಾಸ್ತಿ ನಾನು ನಿಮ್ಮನ್ನು ನಂಬ್ತೀನಿ. ಆ ಮಯೂರಿ ತುಂಬಾ ಇನೋಸೆಂಟ್. ಅವಳಿಗೆ ಜಗತ್ತಿನ ಕೆಟ್ಟು ಮುಖ, ಕತ್ಲೆ ಮುಖ ಗೊತ್ತೇ ಇಲ್ಲ. ಅಮಾಯಕಿ. ಸಾಲದಕ್ಕೆ ಇವನನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಇವನು ನೋಡಿದ್ರೆ ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲದೆ ಇದ್ರು ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಕೆಟ್ಟ ಉದ್ದೇಶ ಇದೆ ಅಂತ ಗೊತ್ತಾಗಲ್ವಾ?
ಅಭಯವರೇ, ನಾನು ನಿಮಗೆ ಹೇಗೆ ಹೇಳಲಿ? ನಾಗಲೋಕದವ್ರು ಯಾರು ಭೂಲೋಕದ ಸಾಮಾನ್ಯ ಮನುಷ್ಯರ ಜೊತೆ ವಿವಾಹ ಸಂಬಂಧ ಬೆಳೆಸೋಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ. ಯಾಕೆ ನೀವು ಬೆಳೆಸಿಲ್ವಾ? ನೀವು ನಾಗ್ಲೋಕದವರಲ್ವಾ? ಇದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ಅದರದ್ದೇ ಆದ ಕಾರಣಗಳಿವೆ. ಹಾಗೆ ಇದಕ್ಕೂ ಅದರದ್ದೇ ಆದ ಕಾರಣಗಳಿದೆ. ನಿಮಗೊಂದು ಕಾರಣ ಇದೆ ಅಂದಮೇಲೆ ಅವನಿಗೊಂದು ಕಾರಣ ಇರುತ್ತಲ್ವಾ? ಆದರೆ ಅವ್ನು ನಾಗ ಅಲ್ವಲ್ಲ ಅಭಯವರೇ. ನಾನು ಮಾಡಿದ ಪರೀಕ್ಷೆಗಳಲ್ಲಿ ಅವನು ನಾಗ ಅಲ್ಲ ಅನ್ನೋದು ಖಚಿತ ಆಯಿತು. ಅವ್ನು ಮನೆಗೆ ಬಂದಾಗಲೂ ನಾನು ಮಾಡಿದ ಪರೀಕ್ಷೆಯಲ್ಲಿ ಮತ್ತೆ ಅವನು ಸಾಧಾರಣ ಮನುಷ್ಯ ಅನ್ನೋದು ಖಚಿತ ಆಯಿತು. ಹಾಗಾದ್ರೆ ನಾನು ನನ್ನ ಕಣ್ಣಾರೆ ಕಂಡು ನಿಮ್ಮ ಹತ್ರ ಬಂದು ಹೇಳಿದ್ದನ್ನ ದಡ್ತನ ಅಂತೀರಾ? ನಾನು ನಿಮ್ಮ ಹತ್ರ ಸುಮ್ಮನೆ ಬಂದು ಕತೆ ಕಟ್ಟದ್ನಾ? ನೀವು ಕತೆ ಕಟ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಿಲ್ಲ ಅಭಯವರೇ. ನೀವು ಬಹುಶಃ ಗೊಂದಲದಲ್ಲಿ ಏನೋ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ನೀವು ತಪ್ಪು ಮಾಡ್ತಿದ್ದೀರಾ ಶಿವಾನಿ ಅವರೇ. ನಾನು ಸತ್ಯ ಹೇಳ್ತಿದ್ದೀನಿ, ಅದನ್ನ ಕೇಳದೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಈ ತಪ್ಪಿಂದ ಒಂದು ಹುಡುಗಿ ಜೀವನ ಹಾಳಾಗುತ್ತೆ. ಅಲ್ಲ ರೀ, ಅವ್ರು ಮದುವೆ ಆಗ್ಬೇಕು ಅಂತ ಬಯಸ್ತಿದ್ದೋ ನಾನು. ಈಗ ನಾನೇ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ವಲ್ಲ? ಆದ್ರೆ ಒಂದ್ ತಿಳ್ಕೊಳ್ಳಿ, ಇದು ಯಾವುದೋ ಒಂದು ಅನಾಹುತದ ಸೂಚನೆ ಅಂತ.